ಮಗ ಲಕ್ಷ್ಮೀವ ಲಕ್ಷ್ಮೀವ ಓ ಹೇಳಪ್ಪಯ್ಯ ಏನು ಈಟನ್ಕೋಬೇಕತ್ತಿ ಏನು ವಿಚಾರ ಐತಿ ಯಾಕಪ್ಪಯ್ಯ? ಇವತ್ತು ನನ್ನ ತಂಗಿ ಮಗಳು ಬರಕತ್ತಾಳೆ ಕಣ್ಮಗ, ಅದನ್ನೇ ಹೇಳು ಅನ್ಕೊಂಡು ಹೋಗುದಿ. ಇವಾಗ ಹೆಂಗಿದ್ರು ನಿಮ್ಮ ಅಣ್ಣ ಮದುವೆ ಆಗೋಲ್ಲ, ಅದಕ್ಕೆ ಸೋಮಗೊಂದು ಮದುವೆ ಮಾಡ್ಬಿಡುಮ ಅಂತೇಳಿ ಒಪ್ಕೊಂಡ್ಬಿಟ್ರೆ ನಿಮ್ದು ಅವ್ರದ್ದು ಎಲ್ಲ ಒಟ್ಟಿಗೆ ಮಾಡ್ಬಿಡುಮ ಅಂತ ತೀರ್ಮಾನ ತಗೊಂಡಿನಿ ಕಣವ. ಯಾರಪ್ಪಯ್ಯ ಶಂಕ್ರಿ ಬರಕತ್ತಾಳೆ? ಶಂಕ್ರಿ ಬತ್ತಾಳೆ ನಂಗಾರ? ಹ್ಞೂ ಕಣ್ಮಗ, ಆಕಿನಿಯೇ ಬರ್ತಾಳಂತ ನಿಮ್ಮ ಅಣ್ಣನ ಹೇಳಿ ಹಂಗಾರು ಬಸ್ ಸ್ಟ್ಯಾಂಡಿಂದ ಕರ್ಕೊಂಬ ಅಟ್ಟಿಯಾಕ ಅಂತ ಹೇಳವ, ಕರ್ಕೊಂಬರ್ಲಿ ಮನೆಯಾಕ. ಅಷ್ಟೇ ಅಲ್ವಪ್ಪ, ನೀನೇನು ತಲೆ ಕೆಡಿಸ್ಕೊಬೇಡ, ಅಣ್ಣ ಏನು ಒಪ್ಸೋ ಜವಾಬ್ದಾರಿ ನಂದೈತಿ. ಸುಶೀಲಕ್ಕ ಬರ್ಲಿ ಇರು, ಅಕ್ಕ ಬಂದಾಗ ಹೇಳಿ ಒಪ್ಪಿಸ್ತೀನಿ. ಸರಿ ಮಗ, ಅವನಂತೂ ಸಂಕ್ರಿ ಮದುವೆ ಆಗ್ಬಿಟ್ರೆ ನನಗೇನು ಇಲ್ಲ, ಸೋಮ ಸಂಕ್ರಿ ಚೆನ್ನಾಗೈತಲ್ಲ, ಇಬ್ರು ಚೆನ್ನಾಗಿರ್ತಾರ ಬದುಕ್ತಾರ ಬಾಳ್ತಾರ ಅಂತ ಖುಷಿ ಐತಿ. ನೋಡಮ್ಮ ನಮ್ಮ ತಂಗಿನೂ ಅದ ಅಂದಾಳ, ಅಣ್ಣಯ್ಯ ಸುಮ್ಕ ಮದುವೆ ಮಾಡೋದ್ ಕಲ್ತ್ಕ ನನ್ನ ಮಗಳನ್ನ ಕೊಡ್ತೀನಿ ಅಂತ ಅಂದವಳ, ಮಾಡ್ಬಿಡುವಂತ ತಗ. ಸರಿ ಕಣಪ್ಪಯ್ಯ, ನೀನು ಹೇಳ್ದಂಗ ಮಾಡುವಂತ ತಕ. ಏನೈತಿ ಮದುವೆ ಮಾಡಿದ್ರೆ ಆಯ್ತು. ಅಣ್ಣನ್ ತಾನೆ, ನಂದು ಅವ್ರದ್ದು ಎಲ್ಲ ಒಟ್ಟಿಗೆ ಆಗುತ್ತೆ, ಅಕ್ಕೊಂದು ಅವ್ರದ್ದು. ನಾನು ಬೇಕಾರೆ ಅಮ್ಯಾಕ ಆಗ್ತೀನಿ, ನೀನು ಚಿಕ್ಕೋಳು. ಇವರೆಲ್ಲರಿಗಿಂತ 5 ವರ್ಷ ಚಿಕ್ಕೋಳು ನಾನು. ಬೇಡ, ನಾನು ಈಗಲೇ ಆಗಕ್ಕಿಲ್ಲಕ್ಕಪ್ಪ. ನಿಮ್ಮ ಅಣ್ಣ ಬಂದ ತಕ್ಷಣ ನೀನು ಒಪ್ಸವ, ಆಕಿನ ಕರ್ಕೊಂಬ ಅಂತೇಳಿ ಒಪ್ಪೋದೇ ಇಲ್ಲ ಇವನು. ಮಿಡ್ರು ಕೊಡ್ತಾನೆ, ಹೇಳಕ್ಕಿಲ್ಲ, ಹೇಳಿದ್ರೆ ಸಾಕು. ನಾನು ಆಕಿನ ಕರ್ಕೊಬರಕ್ಕೆ ಹೋಗಕ್ಕಿಲ್ಲ, ಆಕಿ ಮಾವ 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 ಅಂತಿರ್ತಾಳೆ, ಮುರತ್ತು ನಂಗೆ ಇಷ್ಟ ಆಗಕ್ಕಿಲ್ಲ ಅಂತ ನಾವು ಹೋಗು. ಓಹೋ, ಏನೋ ಅಪ್ಪ ಮಕ್ಳಿಬ್ರು ಏನೋ ಸ್ಕೆಚ್ ಆಗ್ತಿರಂಗಿದ್ರಿ, ಏನೋ ಮಾತಾಡಕತ್ತೀರಿ, ಏನು ಮಾತಾಡ್ತಿದ್ರಿ, ನಮಗೂ ಒಂಚೂರು ಹೇಳ್ರಿ, ಏನು ಮಾತಾಡ್ತಿದ್ರಿ ಬಿಡ್ತೀರಿ ಅಂತೇಳಿ ನಾವು ಕೇಳಿಸ್ಕೊಂಬಂತ. ನಾವೇನು ಮಾತಾಡ್ತಿದ್ದಿಲ್ಲ ಕಣ, ಬಿಡು ಸರ್ಕಾತಾಗ. ಅಲ್ಲ ಕಣೆ ಲಕ್ಷ್ಮಿ, ಅವು ಸುಶೀಲ ನೋಡಕ್ ಬಂದಾಗ ಒಂದೇ ದಿನ ಅಪ್ಪ ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ದು, ಅದಾದ್ಮೇಲೆ ಸರಿಯಾಗಿ ಮಾತಾಡೋಕ್ಕಿಲ್ಲ. ನೋಡು ಮಕ ಸೆಂಡ್ರು ಸುತ್ತ ಕಣ, ಯಾವಾಗ 2 ವರ್ಷ ಆಯ್ತು ನನ್ನ ಜೊತೆ ಸರಿಯಾಗಿ ಮಾತ್ಬಿಟ್ಟಪ್ಪ. ಅಣ್ಣಯ್ಯ ನಿನ್ಗೂ ಗೊತ್ತಲ್ಲ ಅಣ್ಣಯ್ಯ, ಜಯಮ್ಮನ ನೋಡಕ್ ಹೋದಾಗ ಎಷ್ಟು ಅವಮಾನ ಆಯ್ತು ಅಪ್ಪಂಗ ಅಂತೇಳಿ. ಅವತ್ತಿಂದ ತಾನೇ ಮಾತು ಬಿಟ್ಟಿದ್ದ ಅಪ್ಪಯ್ಯ. ಅದು ನೀನು ಇಷ್ಟಪಡ್ತಿದ್ದಿ ಅಂತ ತಕ್ಷಣ ನೀ ಮಗನ ಮಾತ ಕೇಳಿ ಕರ್ಕೋದ ತಾನೆ ಅಪ್ಪಯ್ಯ ಅವತ್ತು. ಹಾಯ್ ಫ್ರೆಂಡ್ಸ್, ನಂದು ಅವಳದು ಲವ್ ಸ್ಟೋರಿ ಇನ್ನೂ ಮುಂದುವರಿಯುತ್ತೆ. ಹೆಂಗೆ ಸ್ಟಾರ್ಟ್ ಆಯಿತು ಏನು ಅಂತೇಳಿ ಬರೀ ಅರ್ಧ ಹೇಳಿವಿ. ಮೊದಲು ಜಗಳದಿಂದ ಪ್ರೀತಿ ಆಗೋದು, ನಮ್ಮಪ್ಪ ಎದಕ್ಕೆ ನನ್ನ ಜೊತೆಗೆ ಮಾತು ಅಂತೇಳಿ ಈ ವಿಡಿಯೋ ನೋಡ್ಕೊಂಬನ್ನಿ. ಏನು ಮಾಡ್ತೀನಿ ನಿನ್ನ ಭಿಕ್ಷುಕರು ಮನೆಯಾಗ ಕಳ್ಸಕ್ಕೆ ಇಷ್ಟಿಲ್ಲ, ಆದ್ರೆ ಏನು ಮಾಡ್ತೀವಿ, ಇಷ್ಟಪಡ್ತಾವನಿ ಕಣವ ಅಂತಂದು ಬರಲಿ ನೋಡ್ಕೊಂಡು ಹೋಗಿ. ಅದೇನು ಮಾತಾಡ್ತಾರೆ ಮಾತಾಡಲಿ, ನಡಿ ರೆಡಿ ಮಾಡ್ಕೊ ಕರ್ಕೊಬತ್ತೀನಿ. ಅಲ್ಲ ಕಣವಯ್ಯ, ನೀನು ಹೇಳ್ದಂಗೆ ಮಾಡು. ಆದ್ರೆ ಸೋಮು ಅಂದ್ರೆ ಇಷ್ಟ ಕಣವಯ್ಯ ನನಗೆ. ನೀನು ಹೇಳ್ದಂಗೆ ಮಾಡು, ಅವನನ್ನ ಇಲ್ಲೇ ಇರಿಸ್ಕೊಂಬಂತ ಅವನೇ ದುಡ್ಕೊಂಡು ಹಾಕ್ತಾನೆ. ಈಗ ಅವ್ರ ಅಪ್ಪನ ಬೇಕಾರೆ ನೋಡ್ಕೊಂಡು ಆಯ್ತು, ಇದೇ ಮನೆಯಾಗ ಇಟ್ಕೊಂಡು. ಅವೆರಡು ಹೆಣ್ಣು ಹುಡುಗರು ಬರ್ದಾರ ಹತ್ರ ಮದುವೆ ಮಾಡ್ಕೊಟ್ಮ್ಯಾಗ ಬರ್ದಾರ ಹತ್ರ ಮಾಡಿದ್ರೆ ಆಯ್ತು. ನಾನು ಹೇಳ್ದಂಗೆ ಮಾಡೋದು ಕಣ. ನನ್ನ ಮಗಳನ್ನ ಅವ್ರ ಮನೆಯಾಗ ಕೊಟ್ಟು ನಾನು ಅನುಭವಿಸ್ಬೇಕೇನ? ಬೇಕಾಗಿಲ್ಲ. ನಮ್ಮ ಮನೆಯಾಗ ನಮ್ಮ ಕರಿಮಾರ ಏನು ದುಡಿಯೋಕ್ಕಿಲ್ಲ, ಇಲ್ಲಿ ಇರೋದೆಲ್ಲ ಯಾರು ಕೊಡಮ್ಮ, ಇನ್ನು ಯಾರಿಗಾರು ಮಂದಿಗೆ ತಗೊಂಡೋಗಿ ಕೊಡ್ತೀವೇನ? ನಿನ್ಗೆ ನಿನ್ನ ತಮ್ಮಂಗೆ ಅಂತಲೇ ಇಟ್ಟರು ಸುಮ್ಕ. ನಡಿ, ನಾನು ಹೇಳ್ತೀನಿ, ಮಾತಾಡ್ತೀನಿ. ಸರಿ ಬಾ ಬಾ, ಅವ್ರು ಬರೋದ್ರೊಳಗೆ ಸೀರೆ ಉಟ್ಕೊಂಡು ಬರುವಂತೆ ಬಾ, ಚಟ್ನ ಬಾ. ನಮ್ಮಪ್ಪ ನಾನು ಪ್ರೀತಿನ ಅರ್ಥ ಮಾಡ್ಕೊಂಡು ಹೇಳಿದ್ದು ಒಂದೇ ದಿನಕ್ಕೆ ಸರಿ ಬಾ ಹೆಣ್ಣು ನೋಡಕ್ಕೆ ಹೋಗುವಂತೆ ಅಂದ್ಬಿಟ್ಟು ಹುಡುಗಿ ಮನೆಯವ್ರ ಜೊತೆ ಮಾತಾಡಿ ನಮ್ಮಪ್ಪ ಹೆಣ್ಣು ನೋಡಕ್ಕೆ ಅಂದ್ಬಿಟ್ಟು ನಾನು ನಮ್ಮಪ್ಪ ಇಬ್ಬರು ಬಂದಿರ್ತೀವಿ. ಯಾಕಂದ್ರೆ ಇನ್ನೂ ಹೆಣ್ಣು ಹುಡುಗರು ಮದುವೆ ಆಗಿಲ್ಲ, ಇನ್ನೂ ಚಿಕ್ಕ ಹುಡುಗರು ಅಂದ್ಬಿಟ್ಟು ಅವ್ನು ಕರ್ಕೊಂಡು ಬಂದಿರಕ್ಕಿಲ್ಲ. ನಾನು ಅಪ್ಪ ಇಬ್ಬರ ತಾನೇ ಬಂದಿದ್ದು. ಓ ಬೀಗ್ರೆ ಬಂದ್ರಾ? ಕುತ್ಕೊಳ್ಳಪ್ಪ. ಸೋಮ ಕುತ್ಕೋ. ನೀವು ಹೆಣ್ಣು ಹುಡುಗರು ಬರಲಿಲ್ವೇ? ಅವ್ರನ್ನ ಕರ್ಕೊ ಬರ್ಬೇಕಿತ್ತು, ಲಕ್ಷ್ಮೀನವೇ ಮತ್ತು ಸುಶೀಲನ್ನವ. ಇಲ್ಲ ಕಣಕಯ್ಯ, ಯಾಕೆ ಹೇಳು, ಹೆಣ್ಮಕ್ಳು ಇನ್ನೂ ಮದುವೆ ಆಗಿಲ್ಲ ಏನಿಲ್ಲ, ಸುಮ್ಕಂಗೆಲ್ಲ ಕರ್ಕೊಂಬರ್ಬಾರ್ದು. ಮದುವೆ ಆಗಿದ್ರೆ ಬೇಕಾದ್ರೆ ಬುಡಪ್ಪ ಗಂಡು ಅವ್ರನ್ನ ಎಲ್ಲ ಕರ್ಸೋದಿತ್ತಿತ್ತು. ಯಾರೂ ಆಗಿಲ್ಲ, ಸುಮ್ಕ ಬೇಡ ಅಂದ್ಬಿಟ್ಟು ನಾನು ನನ್ನ ಮಗ ಇಬ್ಬರು ಬಂದು ಕಣ. ಇವಾಗ ನಾವು ನೋಡಿ ಹೋಗ್ತೀವಿ. ಒಪ್ಪಿಗೆ ಆಯ್ತಂದ್ರೆ ನಮ್ಮ ಅಕ್ಕ ತಂಗಿರು, ನನ್ನ ಹೆಂಡ್ರು, ಅಕ್ಕ ತಂಗಿರು, ನನ್ನ ಹೆಂಡ್ರಂತೂ ಇಲ್ಲ, ಅವ್ರ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಇರ್ತಾರಲ್ಲ, ಅಣ್ಣ ತಮ್ಮಗಳೆಲ್ಲ ಎಲ್ಲರನ್ನೂ ಕರ್ಸ್ಬೇಕಲ್ವ, ಕರ್ಸೋದ್ರೆ ಆಯ್ತ ಮ್ಯಾಗ. ಕಣಪ್ಪ, ನಮ್ಮ ಮನೆಯಾಗೂ ಇರೋಳೊಬ್ಬ ಮಕ್ಕಳು ನೋಡು, ಹೊಲ ಜಮೀನು ಎಲ್ಲ ಐತಿ. ಆದರೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಕ್ಕೋಸ್ಕರ ನನ್ನ ಮಗಳನ್ನ ಇರೋದೇ ಹೇಳ್ಬಿಡ್ತೀನಿ ಕಪ್ಪ. ನನ್ನ ಮಗಳು ನನ್ಕಿಂತ ತೋರಿಸ್ಬಿಡ್ತೀನಿ ಹೇಳ್ರಿ. ಜಯಮ್ಮ ಬಾರವಾ, ಸೀರೆ ಉಟ್ಕೊಂಡಾಯ್ತಾ? ನಾ ಹೆಣ್ಮಗಿನ ಸುಮಾರ್ಕಿತ ನೋಡಿ ನೀನು ನೋಡೋದೇನೈತಿ, ಭಾಳ ಒಳ್ಳೆ ಗುಣ ಮಾತ್ರ ಒಳ್ಳೆಯದು, ಒಳ್ಳೆ ಹುಡುಗಿ ಕಣ. ಅಲ್ಲ ಕಣ, ಹೆಣ್ಣು ನೋಡೋ ಶಾಸ್ತ್ರ ಅಂದಾಗ ಹೆಣ್ಣ ರೆಡಿ ಮಾಡಿ ಕರ್ಕೊಂಬರೋದು ನಮ್ಮ ಜವಾಬ್ದಾರಿ ಐತಿ. ಅದಕ್ಕೆ ಕರ್ಕೊಂಬಂದು ಕಣ. ಅಣ್ಣ, ಈಗ ನೀವು ನಿನ್ನ ಮಗ ಇಬ್ಬರೇ ಅಲ್ಲ ಮನೆಯಾಗ ಇರೋದು. ಈಗಿನ ಮ್ಯಾಗ ಅವೆರಡು ಹೆಣ್ಣು ಹುಡುಗರು ಮದುವೆ ಮಾಡಿದ್ಮ್ಯಾಗ ಕಣಕ ಯಾಕಕ್ಕ ಮದುವೆ ಮಾಡ್ಕೊಟ್ಮ್ಯಾಗ ಏನಿರುತ್ತಾ, ಅವು ಬಂದು ಹೋಗಿ ಮಾಡ್ತಿರ್ತಾವ. 6 ತಿಂಗಳಿಗೆ ವರ್ಷಕ್ಕೋ ಬರ್ತಾವ. ಅಪ್ಪನ ಮನೆ ಅಂತ ನಾವೇನು ಭಾಳ ಬರುವಂಥವಲ್ಲ, ನನ್ನ ಮಕ್ಕಳೇನು ಬರ್ತಾವ ಹೋಗ್ತಾವ. ಯಾಕಕ್ಕ? ಅಣ್ಣ, ನಾನು ಇರೋದು ಹೇಳ್ಬಿಡ್ತೀನಿ ಕಣ. ನನ್ನ ಮಗಳನ್ನ ಮದುವೆ ಮಾಡಿಕೊಡ್ಬೇಕು ನಿಮ್ಮ ಮಟ್ಟಿ. ಯಾಕಂದ್ರೆ ನಿನ್ನ ಮಗ ನಮ್ಮ ಮನ್ಯಾಗ ಎಲ್ಲ ನೋಡ್ಕೊಂಡು ವ್ಯವಹಾರಗಳು. ಯಾಕಂದ್ರೆ ನಮಗೂ ಒಂದು 5-6 ಎಕರೆ ಜಮೀನು ಐತಿ, ಹೊಲ ಐತಿ, ಮತ್ತು 2 ಮನೆ ಇದಾವೆ. ಇವಾಗ ಇರೋನೊಬ್ಬ ನನ್ನ ಮಗ ಕರಿಮಾರ, ಅವ್ನಿಗಂತೂ ಹೆಣ್ಣು ಸಿಗುತ್ತೋ ಸಿಗೋಕ್ಕಿಲ್ವೋ, ಹೆಂಗೆ ತಿರುಗ್ತಾವನ್ನ ನೋಡ್ತಿರಲ್ಲ ನೀವು, ದಡಿಗ್ಲಿದ್ದಂಗೆ ಅವ್ನಿಗೆ ಯಾರು ಹೆಣ್ಣು ಕೊಡ್ತಾರ ಬಿಡ್ತಾರ ಅಂತ ಮಂದಿ ಮಾತಾಡ್ತಿರ್ತಾರೆ. ಇವಾಗ ನಮ್ಮ ಮನ್ಯಾಗ ಒಂದು ವಂಶ ಬೆಳಿಬೇಕು ಬಿಡ್ಬೇಕು ಅಂತಿರುತ್ತೆ. ಅದಕ್ಕೆ ನನ್ನ ಮಗಳನ್ನ ಮದುವೆ ಆಗೋನು ನಮ್ಮ ಮನೆ ಅಳಿನಾಗಿರ್ಬೇಕು ಕಣ. ನಾನು ಇರೋದು ಹೇಳ್ಬಿಡ್ತೀನಿ. ಏನಂತ ಇನ್ನೊಂದು ಹೇಳಿ, ನನ್ನ ಮಗ ನಿಮ್ಮನೆ ಯಾಕೆ ಕೂಲಿ ಮಾಡ್ಕೊಂಡು ಜೀವದಳಂಗೆ ಬಿದ್ದಿರ್ಬೇಕು. ನನ್ನ ಮಗನೇನು ಗಂಡ ಮಗ ಅನ್ಕಂಡು, ಇಲ್ಲಾಂದ್ರೆ ಹೆಣ್ಗ ಅನ್ಕಂಡು ನಿಮ್ಮ ಮನೆಯಾಗ ಸಂಸಾರ ಮಾಡ್ಕೊಂಡು ನಿಮ್ಮ ಮನೆದೆಲ್ಲ ತೂಗಿಸ್ಕೊಂಡು ಹೋಗಕ್ಕ. ನನ್ನ ಮಗ ಏನು ಸಂಗಬುಲ್ಲ ಅನ್ಕೊಂಡು ನೀನು? ನನ್ನ ಮಗನ ಎತ್ತಲ ಮಾಡಿ. ಅಲ್ಲ ಕಣಣ್ಣ, ಇರೋಳ ಮಕ್ಕಳು ನಾವು ಮದುವೆ ಮಾಡ್ಕೊಟ್ಮ್ಯಾಗ ನಾವೇನು ಮಾಡಮ್ಮ? ಅದಕ್ಕೆ ಇಲ್ಲೇ ಇರಲಿ ತಗೊಳ್ರಿ. ಹಣ ಆಸ್ತಿ ಎಲ್ಲ ನೋಡ್ಕೊಂಡು ನೀವು ಏನು ಮಾಡಿರಿ, ಹೊಲ ಗದ್ದೆ ಏನೂ ಮಾಡ್ಕೊಂಡಿಲ್ಲ ಬಿಟ್ಟಿಲ್ಲ. ಅದಕ್ಕೆ ನನ್ನ ಮಗಳು ನಮ್ಮ ಮಗಳು ಜೊತೆಗೆ ನಮ್ಮ ಮಳಿ ಅಂದ್ರೆ ಇಲ್ಲೇ ಇರಲಿ ತಗೊಳ್ರಿ, ಎಲ್ಲ ಆಯ್ತಲ್ಲ.
ನಾವು ಏನು ಮಾಡ್ಕೊಳ್ತಾ ಇರ್ಬೋದು, ಜೀವನ ಚಕ್ರ ಹಿಂಗೆ ಇರಕ್ಕಿಲ್ಲ. ಮ್ಯಾಲಿದ್ದವ್ರು ಕೆಳಗೆ ಬರ್ತಾರೆ, ಕೆಳಗಿದ್ದವ್ರು ಮ್ಯಾಕ್ ಹೋಯ್ತಾರೆ. ಅದನ್ನ ನೀ ಮಾತಾಡಕ್ಕೆ ಹೋಗಬೇಡ ನೀನು. ನನ್ನ ಮಗನ ಏನು ಹೆಂಗ ಅನ್ಕೊಂಡು ನೀನು ನಿಮ್ಮ ಮನೆಯಾಕ ಮದುವೆ ಮಾಡ್ಕೊಟ್ಬಿಟ್ಟು ನನ್ನ ಮಕ್ಳು ನೋಡ್ದಂಗೆ ಇಬ್ಬರು ಹುಡುಗರು ಅವ್ರ ಕೆಳಗಡೆ ನೋಡ್ಕೋಬೇಕು ಮಾಡ್ಬೇಕಂತ ಅವ್ನಿಗಿರಕ್ಕಿಲ್ಲ. ಅವ್ರು ತಂಗಿರ್ ನೋಡ್ಕೊಬಾರ್ದೇನ ಅವನು. ನನ್ನ ಮಗನ ಹೆಣ್ಗನ್ ಮಾಡ್ಬಿಟ್ಟಿಯ ಬಿಡವ ನೀನು. ಏನೋ ಕೃಷ್ಣಪ್ಪ, ನಮ್ಮ ಮನೆಯಾಗ ಬಾಯಿ ಜೋರು ಮಾಡ್ಕೊಂಡು ನಿಂತೀರಿ, ನನ್ನ ಹೆಣ್ರಕ ಬಾಯಿ ಜೋರು ಮಾಡಕತ್ತಿಲ್ಲ ಯಾಕಪ್ಪ? ಅಲ್ಲಕನೇ ನಾನು ಹೇಳಿದ್ರಾಗ ಏನು ತಪ್ಪೈತಿ? ನನ್ನ ಮಗಳಿಗೆ ಮದುವೆ ಆಗ್ಬೇಕಂದ್ರೆ ನಮ್ಮ ಮನೆ ಇರಬೇಕು ನಾನು ನಡಿ ಅಂತಂದು ಅದ್ರಾಗ ಏನು ತಪ್ಪೈತಿ? ಮಾಡ್ಕೊಂಡಿರ್ಲಿ ತಕ್ಕ. ನಮ್ಮ ವ್ಯವಹಾರಗಳೆಲ್ಲ ನಾವು ಅವ್ರ ಹತ್ರ ಏನೈತಿ ಅವ್ರ ಹತ್ರ ಕತೆ ಮಾಡ್ಕೊಂಡು ನಿಂತವ್ರಪ್ಪ. ಅದ್ರ ಬದಲು ನಮ್ದು ಮಾಡ್ಕೊಂಡು ಇಲ್ಲೇ ಇರ್ಬೋದಲ್ಲ ನನ್ನ ನಳಿನಾಗಿ. ಅದಕ್ಕೆ ಅದನ್ನೇ ಹೇಳಕತ್ತಾನೆ, ದೊಡ್ಡ ಜಗಳ ಮಾಡಕತ್ತಾನೆ ನೋಡಿ ಇವನು. ನೋಡು ಕೃಷ್ಣಪ್ಪಯ್ಯ, ನಾನು ಕುಡ್ಕನೇ ಆಗಿರ್ಬೋದು, ಆದ್ರೆ ನನ್ನ ಮಗಳಿಗೆ ಜಮೀನು ಹೊಲ ಎಲ್ಲ ಐತಿ. ಅಂತೇಳನ್ನ ನಿಮ್ಮ ಮನೆಯಾಕ ಮದುವೆ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಿನ್ನ ಮಗ ನಮ್ಮ ಮನ್ಯಾಕ ಇರಬೇಕು. ಅದ್ರಾಗ ಏನು ತಪ್ಪು ಐತಿ? ಈಗ ನನ್ನ ಮಾರನುವ ಜಾಸ್ತಿ ಎಲ್ಲಿ ಹೋಗೋಕ್ಕಿಲ್ಲ ಬಿಡೋಕ್ಕಿಲ್ಲ, ಆ ವೈದಂತೂ ಮಾಡುವಂಥದ್ದಲ್ಲ. ಅದಕ್ಕೆ ನನ್ನ ಮಗಳನ್ನ ಮದುವೆ ಆಗಲಿಯ ನನ್ನ ಮನೆಯಾಕ ಇರಬೇಕು, ಮಾಡ್ಕೊತೀನಿ ಅಷ್ಟೇ. ಯಾರು ಅಪ್ಪವ ಇಲ್ವಲ್ಲ, ಮಕ್ಳಿಲ್ವಲ್ಲ, ಅಂಥವ್ರನ್ನ ಯಾರು ಕರ್ಕೊಬಂದು ಮಾಡ್ಕಪ್ಪ. ಅಂಥವ್ರಿಗಾರು ಜೀವನ ಕೊಟ್ಟಂಗೆ ಆಗುತ್ತೆ ಪಾಪ, ಅವ್ರಾರು ಉದ್ದಾರ ಆಯ್ತಾರೆ. ಇವಾಗ ನನ್ನ ಮಗಂಗೆ ತಂಗಿರವ್ರೆ ಇಬ್ರು, ಅಪ್ಪ ಅವನ ಅವ್ನು ಹೆಂಗೆ ಅವ್ನ ಇಷ್ಟ, ಅವನೇನಾರು ಆಯ್ತೀನಿ ಅಂದ್ರೆ ಮಾಡ್ಕೊಳ್ಳಿ. ನಿಮ್ಮ ಮನೆ ಬರ ನಾವೇನು ಮಾಡೋಕ್ಕಾಗಿಲ್ಲ. ಅಲ್ಲ ಕಣಪ್ಪಯ್ಯ, ಯಾರು ಇವ್ರು ಹೇಳಿದ ತಕ್ಷಣ ನಾನು ಹೆಂಗೆ ಒಪ್ಕೊಂಬಿಡ್ಲಿ? ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳಕ್ಕಿಲ್ಲ. ನಾನು ಒಪ್ಪುವಂಥವ್ನಲ್ಲ. ನಂಗೆ ಇಬ್ಬರು ತಂಗಿರವ್ರೆ. ನನ್ನ ತಂಗಿರ ನನ್ನ ಜೀವ, ನನ್ನ ಸರ್ವಸ್ವ. ನಾನು ಅವ್ರಿಗೂ ಒಂದು ನೆಲೆ ಇಡಬೇಕು. ನಾನು ಮದುವೆ ಆಗಿ ಅವ್ರನ್ನ ಬಿಟ್ಕೊಳಕ್ಕೆ ಆಗಕ್ಕಿಲ್ಲ. ನನ್ನ ತಂಗಿರಿಗೂ ಮದುವೆ ಮಾಡಬೇಕು, ನಾನು ನನ್ನ ತಂಗಿರು ನೋಡ್ಕೋಬೇಕು. ನಮ್ಮಪ್ಪ ನನ್ನ ಪ್ರೀತಿ ಒಪ್ಪಂದ ನಾನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಆಗಕ್ಕಿಲ್ಲ ಕಣಪ್ಪಯ್ಯ. ಬಾರೆಲ್ಲ ಮಗ ಟೀ ಹಾಕೋಮಂತ ಅವ್ರ ಮಗಳನ್ನ ಯಾರು ಎಲ್ಲಿ ಮನೆಯೊಳಗಿನಾಗಿರ್ತಾನಲ್ಲ ಗುಲಾಮ್ನಾಗಿ ಅವ್ನಿಗೆ ಕೊಟ್ಟು ಮದುವೆ ಮಾಡ್ಕೊಳ್ಳಿ, ನಮಗಂತೂ ಬೇಕಾಗಿಲ್ಲ. ನಾವೀ ಮನೆ ಗುಲಾಮ್ನ ಆಗೋಕ್ಕೂ ನನ್ನ ಮಗನ ರೆಡಿ ಮಾಡೋಕ್ಕೂ ನಾವು ನಿಂತಿಲ್ಲ, ಬಿಟ್ಟಿಲ್ಲ. ಬಾ ಓಮಂತ. ಅಯ್ಯೋ, ನನ್ನ ಮೇಲೆ ಪ್ರೀತಿನೇ ಇಲ್ವಾ ಇವನಿಗೆ? ಯಾವ ಥರ ಹೇಳೋಗ್ಬಿಟ್ಟ ನನ್ನ ತಂಗಿರೇ ಮುಖ್ಯ ಹಂಗ ಹಿಂಗ ಅಂತೇಳಿ. ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ಕೊಂತೀನಿ ಇವನಿಗೆ. ಇದ್ದಿದ್ರೆ ಇವನು ಈ ಥರ ಹೇಳ್ತಿದ್ದಿಲ್ಲ. ನೋಡ್ದನವ ನೋಡ್ದ ನಮಗೆ ನಿನ್ನ ಮ್ಯಾಗ ಯಾವ ಪ್ರೀತಿನೂ ಇಲ್ಲ, ಬದನೆಕಾಯೂ ಇಲ್ಲ. ನೋಡ್ದ ಹೆಂಗಂದು ಹೋಯ್ತವನೆ ಅಂತೇಳಿ. ಎಲ್ಲರೂ ಒಳ್ಳೆ ಹುಡುಗ ನೋಡಿ ಮನೆಯೊಳಗೆ ಮಾಡ್ಕೊಂಬಂತೆ ಸುಮ್ಕಿರು. ಅವ್ನು ಬೇಕಾಗಿಲ್ಲ ನಿನ್ಗೆ. ನಿನ್ನ ಮ್ಯಾಗ ಕೈಗಡೆ ಅವು ಇವು ಹಾಕದ್ ಮಾರ್ಕ ಹುಡುಗ ಬರೋವರೆಗೂ ಬೇಸು ಎಲ್ಲರೂ ಮದುವೆ ಮಾಡ್ತೀನಿ ನಾನು. ನೀ ತಲೆ ಕೆಡ್ಸ್ಕೊಬಿಡೋ ಮಕ್ಕಳೇ, ನಾನು ಒಳ್ಳೆ ಹುಡುಗ ಹುಡುಕ್ತೀನಿ. ಈ ರಂಗಸ್ವಾಮಿ ಹೇಳಿದ ಕೆಲಸ ಮಾಡ್ತಾನೆ ಗೊತ್ತಲ್ಲ. ಈ ರಂಗಸ್ವಾಮಿ ಹೆಂಗ ಅಂತೇಳಿ ಒಂದು ಪಾಟ್ರು ಒಳಗೆ ಹೋಯ್ತಿದ್ದಂಗೆ ಫುಲ್ ಸ್ಟಡಿ. ಫಸ್ಟು ನೀನು ನೋಡ್ಕ, ಆಮ್ಯಾಗ ನನ್ನ ಮಗಳಿಗೆ ಮಾಡುವಂತ ನಡಿ. ಉಣ್ಣಕ್ಕಿಡ್ತೀನಂತ ತಿನ್ನುವಂತ ನೋಡು. ಬಂದವ ಹಂಗ ಓದು. ನನ್ನ ಮಗಳನ್ನ ಬೇರೆ ಇಂಥ ಸೀರೆ ಉಡಿಸಿ ಚೆನ್ನಾಗಿ ರೆಡಿ ಮಾಡ್ಕ ಕರ್ಕೊಂಬಂದೆ. ನನಗೆ ಅಂತ ಹಣೆ ಬರಬಾ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟ ಆಯಿತು ನನ್ನ ಜೀವನದಾಗ. ನಮ್ಮಪ್ಪನ್ನ ಅಷ್ಟು ಪ್ರೀತಿಯಿಂದ ಕರ್ಕೋದೆ. ನಮ್ಮಪ್ಪಂಗೆ ಸ್ಟವ್ ಮನ ಆಗ್ಬಿಡ್ತಾನೆ ನಮ್ಮಪ್ಪ. ಆದ್ರೂ ನನ್ನ ನೆನ್ ಬಿಟ್ಕೊಡೋಕ್ಕಿಲ್ಲ. ನನ್ನ ಮಗ ಅವತ್ತು ನನ್ನ ತಂಗಿರ ಹೆಚ್ಚು ಅನ್ಕೊಂಬಂದವನೇ ಅಂತೇಳಿ ಖುಷಿಯಾಗ ಅವನ. ಆದ್ರೆ ಮಾತ್ರ ಮಾತಾಡೋಕ್ಕಿಲ್ಲ ಅಂತೇಳಿ ಹೋಗಿ ಇಷ್ಟಪಟ್ಟು ನನ್ನ ಮಗ ನನ್ನ ಮಗಂಗೆ ಎಲ್ಲಿ ಮೋಸ ಮಾಡ್ಬಿಟ್ಟು ನನ್ನಿಂದಾಗ ನನ್ನ ಮಗ ಮದುವೆ ಆಗಲಿಲ್ವೇನೋ ಅಂತ ಆ ಕೂರ್ಗಲ್ಲೇ ಕುಂತೈತೆ ನಮ್ಮಪ್ಪ. ನನ್ನ ಜೊತೆ ಸರಿಯಾಗಿ ಮಾತಾಡೋಲ್ತು. ಹಳೆದೆಲ್ಲ ನೆನ್ಪಕೊಂಡು ಯಾಕೆ ಇದು ಮಾಡ್ತಿ? ಈಗ ಇವಳು ಬತ್ತಳಂತೆ, ಸಂಕ್ರಿ ಬತ್ತಳಂತೆ, ಹೋಗಿ ಕರ್ಕ ಬರ್ಬೇಕಂತ ಅಪ್ಪ ಹೇಳವನ. ಇವನ್ಗೆ ಹೇಳು ಹೋಗಿ ಕರ್ಕ ಬತ್ತಾನ ಅಂತೇಳಿ. ಅಪ್ಪ ಹೇಳಿರೋ ಕೆಲಸ ಕನ್ನಡ, ಹೋಗಿ ಕರ್ಕೊಂಬಂಬಿಡೋಣ. ಏನು ಅಪ್ಪ ಹೇಳ್ತೆ? ಹಂಗಾರೆ ಹೋಗಿ ಕರ್ಕೊಂಬತ್ತೀನಿ ಇರು ಮಗ, ಹೋಗಿ ಕರ್ಕೊಂಬತ್ತೀನಿ. ಇರು ಅಪ್ಪ ಮಕ್ಳು ಎಷ್ಟು ಪ್ರೀತಿಯಿಂದಿದ್ರು. ಅದಕ್ಕೆ ಅವಳಿ ಹಿಂಡ್ಬಿಟ್ಟಲ್ಲ ಜಯಮ್ಮ ಆಳದೊಳು ಬಂದು ಮಧ್ಯಕ್ಕ. ಯವ್ವ ತಾಯಿ, ಮೈಗೆ ಹಿಡ್ಕೊಬೇಡ ನಂದು ಮೈ ಬುಡೆ ಕೈನಾ ಎದಕ್ಕಂಗೆ ಕಚ್ಕೊಂಡು ಹಿಡ್ಕೊಂಡು ಬುಡೆ. ಅಲ್ಲ ಕಣ್ಮಮ್ಮ, ನಾನೇ ನಿನ್ನ ನೆಗ್ಲ ಮ್ಯಾಕ ಬಂದು ಕುಂತ್ಬಿಟ್ಟು ನೀನು ಹತ್ರ ಆಡ್ತಿಲ್ಲ. ಗಾಡಿ ಯಾಕೆ ನಿಲ್ಸಿ ತಕ ನಡಿ ಪಟ್ಟ. ಮನೆಗೆ ಹೋಗಂತ ಮಾವ ಬಾ ಅಂತಂತಲ್ಲ ಅಂದ್ಬಿಟ್ಟು ಬಂದೀನಿ. ಗಾಡಿ ಮ್ಯಾಕ ಕುತ್ಕೊಳಕ್ಕೆ ಭಯ ಅಂತ ನಿನ್ಗೂ ಗೊತ್ತು ತಾನೆ. ಬೈಕ್ ಹಿಡ್ಕಂತಳ ಅಂತೇಳಿ ಯಾಕೆ ಹಂಗಡ್ತಿ? ಸರಿ ನಿನ್ಗೆ ಯಾರು ಮಾತು ಕೊಡೋಕ್ಕಾಗುತ್ತೆ ಶಂಕರವ್ವ? ನಿನ್ಗೆ ಮಾತು ಕೊಡೋಕ್ಕಾಗೋದು ಅದೇ ನಮ್ಮನ್ನ ತಿಂದ್ಬಿಡ್ತಿ ತೋಳ್ ತಿಂದಂಗ. ಬಾ ಕರ್ಕೊಯ್ತೀನಿ. ಆಯ್ತು, ಯಾಕೆ ಬೇಚಾಡ್ತಿ? ಏನಿದೆ ಅಮ್ಮ, ನಿಮ್ಮ ಲವರು ಅವ್ರ ಅತ್ತೆ ಮಗಳನ್ನ ಏನೋ ತೋರಿಸ್ಕೊಂಡು ಹೋಗ್ತಾನಲ್ಲೇ. ಅದೇನೋ ಅಂತಾರಲ್ಲ, ಪ್ರೀತಿಯ ಪರಿವಾಳ ಆರಿವೋಯ್ತೋ ಗೆಳತಿ, ಮನಸ್ಸಿನ ತಳ್ಳಮಳ್ಳ ಯಾ ಮರ್ಸೋಯ್ತೋ ಗೆಳತಿ. ಹುಡುಗರು ಟಾಟ ಯಾಕೆ ಹಿಂಗಾಡ್ತಾರೋ? ಹೊಸ ಹುಡುಗಿ ಸಿಕ್ಕ ಮೇಲೆ ನಮಗೆ ಫೋನು ಮಾಡ್ತಾರೋ. ಜಯಮ್ಮ ನಿಂತ್ಕೊಂಡು ನೋಡ್ತಿದ್ದಿ, ಒಟ್ಟೋರಿಸ್ತೀನಿ ಬಾ. ನೀನು ಮೀಟ್ರ್ ಕೊಡ್ತಾಳೆ. ನಾನು ಆಗಲೇ ನೋಡ್ತೀನಿ, ಅಲ್ಲಿ ಬರ್ತಿದ್ನಾ. ಬಾ ನನ್ನನ್ನು ಬಿಟ್ಟು ನೀನು ನಿಮ್ಮ ಮನೆ ಗುಲಾಮ್ನಾಗಿರ್ಬೇಕು. ನಾನು ಮಾಡ್ತೀನಿ ಬಾ. ನಿನ್ಗೆ ಒಟ್ಟೋರ್ಸೋದು ಹೆಂಗ ಅಂತ ತೋರಿಸ್ತೀನಿ ಬಾ. ಅದು ಯಾರು ಕಂಡು ಬೀಳ್ತೋ ಏನೋ, ಗಾಡಿನೇ ನಿಂತು ಬಿಡ್ತಲ್ಲೇ. ಶಂಕ್ರಿ ಗಾಡಿ ನಿಂತೋಯ್ತು ಕಣೆ. ಗಾಡಿ ನಿಂತು ಬಿಡ್ತೆ ಅಕ್ಕಯ್ಯ. ಒಂಚೂರು ಗಾಡಿ ತಳ್ರಕ್ಕ, ಒಂದು 2 ದೂರ ತಳ್ರಕ್ಕ. ಒಳ್ಳೆಯವರೆಲ್ಲ ನೀವು ತಳ್ಕೊಡ್ರಕ್ಕ. ನನ್ನ ಮಾಮನುವೇ ಲಾಂಗ್ ಡ್ರೈವ್ ಹೋಯ್ತಾವೆ, ತಳ್ಕೊಡ್ರಕ್ಕ. ಏನ ನಾವು ನಿನ್ನ ಕಡೆ ತಳ್ಕೊಡ್ಬೇಕೆ? ನಂಗೇನು ರುಚಿಗೆ ಚಿಡ್ದೈತಲ್ಲ. ಹೆಣ್ಮಕ್ಳನ್ನ ಗಾಡಿ ತಳ್ಕೊಡು ಅಂತ ಕೇಳ್ತೀರಾ? ನೀನು ಬಾರಿ ಪತ್ರಿ ಐತೆ ಬಿಡೆ. ನೀವು ಹೋಗಕ್ಕ ಲಾಂಗ್ ಡ್ರೈವ್ ಹೋಗಕ್ಕ ನಾವ್ಯಾಕೆ ಗಾಡಿ ತಳ್ಬೇಕು? ಬೇಡ ಬಿಡ್ರಕ್ಕ, ನಾನು ಮತ್ತೆ ಮಗಳು ಗಾಡಿಯಾಗ ಹೋಗ್ತಾವಿ. ಗಾಡಿ ಸ್ಟಾರ್ಟ್ ಆಯ್ತು ಬಿಡ್ರಿ. ಅದೇ ಸ್ಟಾರ್ಟ್ ಆಯ್ತು ನೋಡ್ರಿ. ನೀವು ತಳ್ಳೋದೇ ಬೇಕಾಗಿಲ್ಲ, ಬಂತು ಬಿಡ್ರಿ. ನೋಡೆ ಹೆಂಗೆ ಗುರ್ಸ್ಕೊಂಡು ಹೋಗ್ತಾವ್ರೆ ನೋಡೆ. ಅವನೇ ಬೇಕಂತ ಗಾಡಿ ಆಪ ಮಾಡ್ಬಿಟ್ಟು ನಮ್ಗೆ ಚಳೆ ಅಂತ ತಿನ್ಸೋದಲ್ಲ ಐತಾ.
ಹಾಯ್ ಫ್ರೆಂಡ್ಸ್, ನಮ್ಮ ಹೊಸ ವೀಡಿಯೋಗೂ ಸಪೋರ್ಟ್ ಮಾಡಿ, ಹೊಸ ಕತೆಗೂ ಸಪೋರ್ಟ್ ಮಾಡಿ. ಯಾಕಂದ್ರೆ ಈಗ ಜೀವನದ ಕಥೆನೇ ನಡ್ಕೊಂಡು ಹೋಗ್ತಾ ಇದ್ರೆ ಇವಾಗ ಬಿಲ್ಡಪ್ ಚಾಯ್ ಮುಂದೆ 800 ಎಪಿಸೋಡ್ ಆಗಿರೋದ್ರಿಂದ ಅದ್ರ ಕತೆ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿದೆ. ಇದಕ್ಕೂ ಆದಷ್ಟು ಸಪೋರ್ಟ್ ಮಾಡಕತ್ತೀರಾ. ಎಲ್ಲರಿಗೂ ಥ್ಯಾಂಕ್ ಯು. ಯಾರು ಪ್ರತಿಯೊಬ್ಬರು ಡೆವಿಲ್ಲು ಕಮೆಂಟಲ್ಲಿ ಹೇಳಿದೆ ಎಲ್ಲರಿಗೂ ಸಪೋರ್ಟ್ ಮಾಡಿ, ಈ ಕತೆ ಚೆನ್ನಾಗಿದೆ ಸಪೋರ್ಟ್ ಮಾಡಿ ಅಂತೇಳಿ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಶಶಿಕಲಾ ಅವರು ಮತ್ತು ಗಿರಿ ಅವರು ಪ್ರತಿಯೊಬ್ಬರೂ ವಿಡಿಯೋ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರ. ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆಲ್ಲ. ಯಾಕಂದರೆ ನಾನು ಹೊಸದಾಗಿ ವಿಡಿಯೋ ಮಾಡಬೇಕಾದ್ರೆ ಪ್ರತಿಯೊಬ್ಬರೂ ಇಲ್ಲ ಸಪೋರ್ಟ್ ಮಾಡ್ತೀವಿ ಮಾಡಿ ಅಂತೇಳಿ ನೀವು ನಮಗೆ ಪ್ರೋತ್ಸಾಹ ತುಂಬೋದ್ರಿಂದ ಹೊಸ ಕತೆ ಮಾಡೋಕ್ಕೆ ನಮಗೂ ಇಂಟ್ರೆಸ್ಟ್ ಬರ್ತಾವೆ. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ ವೀಕ್ಷಕರು, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.